ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಜೈಲಲ್ಲೂ ಅಶ್ಲೀಲ ವಿಡಿಯೋ ನೋಡುವುದನ್ನ ಬಿಡಲಿಲ್ಲ ಪ್ರಜ್ವಲ್ ರೇವಣ್ಣ. ಜೈಲಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪೆನ್ ಡ್ರೈವ್ ಪತ್ತೆ. ಡಿಜಿಪಿ ಅಲೋಕ್ ಕುಮಾರ್ ಶಾಕಿಂಗ್ ರಿಯಾಕ್ಷನ್. ಎಸ್ ನೋಡಿ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕತೆ ನಿಜಕ್ಕೂ ಕೂಡ ಒಂದು ಕಡೆ ಏನಪ್ಪಾ ಯಪ್ಪನ ಅವಸ್ಥೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಅದೇನೋ ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅನ್ನೋ ರೀತಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅಥವಾ ಪ್ರಾಯಶ್ಚಿತ ಯಾವಾಗ ಸಿಗುತ್ತೆ ಅಂತ ಅವರನ್ನ ಜೈಲಲ್ಲಿ ಅಂದರೆ ಅವರಿಗೆ ಪ್ರಾಯಶ್ಚಿತ ಆಗಲಿ ಅಥವಾ ಆ ತಪ್ಪಿನ ಅರಿವಾಗಲಿ ಅಂತ ಜೈಲಲ್ಲಿ ಇಡ್ತಾರೆ. ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಅವರ ಬ್ಯಾರಕ್ನಲ್ಲಿ ಮೊಬೈಲ್ ಜೊತೆಗೆ ಮತ್ತೆ ಪೆನ್ ಡ್ರೈವ್ ಪತ್ತೆ ಆಗಿರುವಂತಹ ವಿಷಯ ಈಗ ಜಗಜ್ಜಾಹೀರಾತಾಗ್ತಾ ಇದೆ. ನೋಡಿ, ಜೈಲಿನಲ್ಲಿ ನಿಷೇಧಿತ ವಸ್ತುಗಳನ್ನ ಕೈದಿಗಳ ಕೈಗೆ ಕೊಟ್ಟಿದ್ಯಾರು ಅನ್ನುವ ಪ್ರಶ್ನೆ ಕೂಡ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಡಿಜಿಪಿ ಅಲೋಕ್ ಕುಮಾರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ ಕುರಿತ ಸಂಪೂರ್ಣ ಮಾಹಿತಿ ಕೂಡ ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ್ಣ ಬಿಳಿ ವಸ್ತ್ರ ಕೂಡ ಧರಿಸಿಲ್ಲ. ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಪ್ರಜ್ವಲ್ ರೇವಣ್ಣ ಹೇಗೆ ಅಂತಂದ್ರೆ ಈ ನೈಟ್ ಡ್ರೆಸ್ ಅಥವಾ ಟೀ ಶರ್ಟ್ ಹಾಕೊಂಡು ನೈಟ್ ಪ್ಯಾಂಟ್ ಅನ್ನ ಹಾಕೊಳ್ಳೋದ್ರ ಮುಖಾಂತರ ತುಂಬಾ ಟಿಪ್ ಟಾಪ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಕ್ಲೀನ್ ಶೇವ್ ಮಾಡಿಸ್ಕೊಂಡಿದ್ದಾರೆ. ಸೊ ಹೆಂಗೆ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಕಳವಳ, ಬೇಸರ ಅಥವಾ ಪಶ್ಚಾತ್ತಾಪ ಅನ್ನೋದು ಕಾಡ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಮಾತಾಡಿದ್ದಾರೆ. ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಬಿಳಿ ವಸ್ತ್ರ ಕೂಡ ಧರಿಸಿಲ್ಲ. ಈ ಬಗ್ಗೆ ನಾವು ವಾರ್ನ್ ಮಾಡಿದ್ದೀವಿ, ಆದರೂ ಆತ ಸಮವಸ್ತ್ರ ಧರಿಸಿಲ್ಲ. ಬ್ಯಾರಕ್ನಲ್ಲಿ ಮೊಬೈಲ್ ಹೇಗೆ ಬಂತು ಅನ್ನೋ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸಿಸಿಬಿ ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ಮೊಬೈಲ್ನಲ್ಲಿ ಇದ್ದಂತಹ ಸಿಮ್ ಬಗ್ಗೆ ತನಿಖೆ ಮಾಡಬೇಕಾಗಿದೆ. ಆಂಧ್ರ ಮೂಲದ ಸಿಮ್ ಅನ್ನ ಬಳಸಿರುವುದು ಗೊತ್ತಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೈಲಿನಲ್ಲಿ ಹಾಗಾದ್ರೆ ಆಂಧ್ರ ಮೂಲದ ಸಿಮ್ಗಳೇ ಜಾಸ್ತಿ ಬಳಕೆ ಆಗ್ತಾ ಇದೆಯಾ? ನೋಡಿ, ಮುಂದುವರೆದು ಮಾತಾಡಿದಂತ ಅವರು ಆಂಧ್ರ ಮೂಲದ ಸಿಮ್ಗಳೇ ಜಾಸ್ತಿ ಜೈಲಿನಲ್ಲಿ ಬಳಕೆ ಆಗ್ತಾ ಇದೆ. ಅದರಲ್ಲೂ ಏರ್ಟೆಲ್ ಸಿಮ್ ಅನ್ನೇ ಬಳಕೆ ಮಾಡಲಾಗ್ತಾ ಇದೆ. ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಏರ್ಟೆಲ್ನವರು ಸಿಮ್ ಕೊಡ್ತಿದ್ದಾರೆ. ಆಂಧ್ರ ಮೂಲದ ಸಿಮ್ಗಳೇ ಹೇಗೆ ಬರ್ತಾ ಇದೆ ನೋಡಬೇಕು. ಜೈಲಿನಲ್ಲಿ ಜಾಮರ್ ಅಳವಡಿಕೆ ಮಾಡಲಾಗಿದೆ. ಅಲ್ಲಿ ಬೇರೆ ಯಾವ ಸಿಮ್ಗಳು ನೆಟ್ವರ್ಕ್ ಬರುವುದಿಲ್ಲ. ಆಂಧ್ರ ಮೂಲದ ಏರ್ಟೆಲ್ ಸಿಮ್ ಮಾತ್ರ ನೆಟ್ವರ್ಕ್ ಮಾತ್ರ ಬರ್ತಾ ಇದೆ. ಇನ್ನು ಈ ಕೇಸ್ನಲ್ಲಿ ಏರ್ಟೆಲ್ ಅನ್ನ ಕೂಡ ಅಕ್ಯೂಸ್ಡ್ ಮಾಡೋಕೆ ಹೇಳಿದ್ದೀನಿ. ಮಾರ್ಚ್ನಿಂದ ಆ ಸಿಮ್ ಬಳಕೆ ಆಗ್ತಿತ್ತು ಅಂತ ಗೊತ್ತಾಗಿದೆ. ಈಗಾಗಲೇ ಜೈಲಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ. ಕ್ರಮ ಆಗಿರುವ ಅಧಿಕಾರಿಯನ್ನ ನಿನ್ನೆ ಬೆಳಗ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಸಂಜೆ ಈ ರೀತಿ ಪತ್ತೆಯಾಗಿದೆ. ಹೀಗಾಗಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂದರು. ಇನ್ನು ವೈಫೈ ಆಫ್ ಮಾಡಿಸಿದ್ದೀನಿ. ಇನ್ನು ಜೈಲಿನಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ವಿಚಾರವಾಗಿ ಮಾತನಾಡಿರುವಂಥ ಡಿಜಿಪಿ ಅಲೋಕ್ ಕುಮಾರ್ ಅದ್ಯಾವುದು ಓಪನ್ ಆಗಿಲ್ಲ. ಅಲ್ಲಿ ನೆಟ್ವರ್ಕ್ ಬರೋ ಹಿನ್ನೆಲೆ ಬಳಸಿದ್ದಾರೆ. ಏರ್ಟೆಲ್ 5G ನೆಟ್ವರ್ಕ್ ಬರ್ತಾ ಇದೆ ಅಲ್ವಾ, ಅದಕ್ಕೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಿರಬೇಕು. ಈಗಾಗಲೇ ಒಳಗಡೆ ವೈಫೈ ಆಫ್ ಮಾಡಿಸಿದ್ದೀನಿ, ಆದರೂ ಈ ರೀತಿ ನೆಟ್ವರ್ಕ್ ಬಳಕೆ ಆಗ್ತಾ ಇದೆ. ಜೈಲಿನ ವೈಫೈಯನ್ನು ಬಳಕೆ ಮಾಡಿದ್ರೆ ಅದರ ಬಗ್ಗೆಯೂ ಕ್ರಮವನ್ನು ಕೈಗೊಳ್ತೀವಿ ಅಂತ ಕಾರಾಗೃಹ ಮತ್ತು ಸುಧಾರಣಾ ಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಕ್ರಮಗಳ ಬಗ್ಗೆ ಒಪ್ಕೊಂಡ ಅಲೋಕ್ ಕುಮಾರ್ ಇದೇ ವೇಳೆ ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಒಪ್ಕೊಂಡಿದ್ದು ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಈ ಮುಂಚೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದೀವಿ. ಅಧಿಕಾರಿಗಳ ಬದಲಾವಣೆ ಕೂಡ ಮಾಡಿದ್ದೀವಿ. ಆದರೂ ಕೂಡ ಇಂತಹ ಅಕ್ರಮಗಳು ನಡೀತಾ ಇದ್ದಾವೆ. ಅಧಿಕಾರಿಗಳ ಭಾಗಿ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಸೂಪರ್ಡೆಂಟ್ ವಿರುದ್ಧ ಕೂಡ ಕ್ರಮ ಕೈಗೊಂಡಿದ್ದೀವಿ. ಈ ಬಗ್ಗೆ SP ಗೆ ಕ್ಲಾರಿಫಿಕೇಶನ್ ಕೇಳಿದ್ದೀನಿ. ಮೊಬೈಲ್ ಹೇಗೆ ಬಂತು, ಸಿಮ್ ಬಳಕೆ ಎಲ್ಲದರ ಬಗ್ಗೆ ತನಿಖೆ ನಡೆಸಲಾಗುತ್ತೆ. CCB ಅವರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಅಂತ ಉತ್ತರಿಸಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಸಿಮ್ ಕೊಟ್ಟಿದ್ಯಾರೋ, ಮೊಬೈಲ್ ಕೊಟ್ಟಿದ್ದಾರೋ, ಅಷ್ಟೇ ಅಲ್ಲದೆ ಪೆನ್ ಡ್ರೈವ್ ಕೊಟ್ಟಿದ್ದಾರೋ, ಇದರಲ್ಲಿ ಅಶ್ಲೀಲ ವಿಡಿಯೋಗಳನ್ನ ತುಂಬಿಸಿ ಕೊಟ್ಟಿದ್ಯಾರು ಅನ್ನೋದರ ಪ್ರಶ್ನೆಗೂ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಇದಾಗುತ್ತೆ ಹೊರಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.